ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಬಿಸಿ ಊಟದ ಮೂಲಕ ಹೊಟ್ಟೆ ತುಂಬಿಸುವ ಕೆಲಸ ಏನೋ ಮಾಡ್ತಾ ಇದೆ. ಆದರೆ ಹೊಟ್ಟೆ ತುಂಬ ಊಟ ಹಾಕುವ ಈ ಸರ್ಕಾರ ಅದೇ ಮಕ್ಕಳಿಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳ ಪರದಾಟ. 18 ವರ್ಷಗಳಿಂದ ಸರ್ಕಾರಿ ಶಾಲೆಗಿಲ್ಲ ನೀರಿನ ಭಾಗ್ಯ. ಶಾಲೆಯಿಂದ ರಸ್ತೆ ದಾಟ್ಕೊಂಡು ಬಂದು ನಲ್ಲಿ ನೀರಲ್ಲಿ ಕೈ ತೊಳಿತಾ ಇರೋ ಮಕ್ಕಳು, ಮತ್ತೊಂದು ಕಡೆ ಕೈಯಲ್ಲಿ ಬಾಟಲ್ ಹಿಡ್ಕೊಂಡು ಕುಡಿಯೋ ನೀರು ತರೋದಕ್ಕೆ ಮುಂದಾಗಿರುವ ವಿದ್ಯಾರ್ಥಿನಿಯರು. ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಹೌದು, 8ರಿಂದ 10ನೇ ತರಗತಿವರೆಗಿನ ಈ ಶಾಲೆಯಲ್ಲಿ ಸುಮಾರು 408 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಆ ಮಕ್ಕಳಿಗೆ ಕುಡಿಯೋ ನೀರು ಇಲ್ಲದೆ ನೀರು ತಂದು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 18 ವರ್ಷಗಳಿಂದ ಇದೇ ಸಮಸ್ಯೆ ಇದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ನೀರಿದು ಒಟ್ಟ ಸೌಲಭ್ಯನೇ ಇಲ್ರಿ. ನಾವು ನೀರು ತರಬೇಕು ಮನೆಯಿಂದ, ಅವು ಏನು ಸಾಲಲ್ರಿ ನಮಗ್ರಿ. ಕೈ ತಗೊಳಕ್ ನೀರಿಲ್ರಿ. ಶಾಲೆಯಲ್ಲಿ ಒಂದು ಆರ್ಒ ಪ್ಲಾಂಟ್ ಕೂಡ ಇದ್ದು ಅದು ಕೂಡ ಕೆಟ್ಟು ಹೋಗಿದೆ. ಪಂಚಾಯಿತಿಯಿಂದ ನೀರಿನ ವ್ಯವಸ್ಥೆ ಮಾಡಿದ್ರು 15ರಿಂದ 20 ದಿನಕ್ಕೊಮ್ಮೆ ನೀರು ಬರುತ್ತಂತೆ. ಮುಖ್ಯೋಪಾಧ್ಯಾಯರು ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆ ಶಾಸಕರಿಗೆ ಮನವಿ ಮಾಡಿದ್ರು ಸಮಸ್ಯೆ ಬಗೆಹರಿದಿಲ್ವಂತೆ. ಎಲ್ಲ ಅಧಿಕಾರಿ ವರ್ಗದವರಿಗೆ ಪತ್ರದ ಮುಖಾಂತರವಾಗಿ ಸ್ವತಃ ಭೇಟಿಯಾಗಿ ಮನವಿ ಕೊಟ್ಟಿದ್ದೀನಿ. ಅವರು ಒಬ್ಬರ ಮೇಲೆ ಇನ್ನೊಬ್ಬರು ಹಾಕ್ತಾ ಕೆಲವೊಂದು ವಿಚಾರಗಳು ಮುಂದುವರೆದಿದ್ದಾವೆ. ಒಟ್ಟಾರೆ ಆಶ್ವಾಸನೆ ಕೊಟ್ಟಿದ್ದಾರೆ, ಪರಂತು ಕಾರ್ಯಗತವಾಗಿಲ್ಲ. ಸರ್ಕಾರ ಶಿಕ್ಷಣಕ್ಕಾಗಿ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ. ಆದರೆ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀರು ಒದಗಿಸುವಂತ ಕೆಲಸ ಮಾಡ್ತಾ ಇಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಈ ಮಕ್ಕಳ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮೇಘ ಸ್ಫೋಟಕ್ಕೆ ದೇವರನಾಡು ಬೆಚ್ಚಿ ಬಿದ್ದಿದೆ. ಭೂಕುಸಿತ ನಡೆದ ಸ್ಥಳದಲ್ಲಿ ಸಾವು ನೋವಿನ ಕಥೆಗಳೇ ಹುದುಗಿ ಹೋಗಿವೆ. ಓವಲ್ ಮಲ ಪ್ರದೇಶ ಹೇಳ ಹೆಸರಿಲ್ಲದಂತೆ ನಾಶ ಆಗಿದೆ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದೆ. ನನ್ನ ಹಿಂಬದಿಯಲ್ಲಿರುವಂತ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ. ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಭೂಕುಸಿತಕ್ಕೆ ಅಕ್ಷರಶಃ ನಲುಗಿದ ದೇವರ ನಾಡು. ಓವಲ್ ಮಲ ಪ್ರದೇಶದಿಂದ ಗ್ರೌಂಡ್ ರಿಪೋರ್ಟ್. ಪ್ರವಾಸಿಗರ ಸ್ವರ್ಗ ದೇವರ ನಾಡು ಅಕ್ಷರಶಃ ನರಕವಾಗಿದೆ. ಮೇಘಸ್ಫೋಟಕ್ಕೆ ಕೇರಳ ಬೆಚ್ಚಿ ಬಿದ್ದಿದೆ. ವಯನಾಡಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬದುಕು ಬೀದಿಗೆ ಬಿದ್ದಿದ್ರೆ ಜನರು ಕಾಳಜಿ ಕೇಂದ್ರದಲ್ಲಿ ದಿನ ದೂಡ್ತಾ ಇದ್ದಾರೆ. ಮೊದಲು ಗುಡ್ಡ ಕುಸಿತ ಸ್ಥಳ ಓವಲ್ ಮಲ ಪ್ರದೇಶದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಗುಡ್ಡ ಕುಸಿತದ ಎಫೆಕ್ಟ್ ಹೇಗಿತ್ತು ಅಂದ್ರೆ, ಓವಲ್ ಮಲ ಪ್ರದೇಶದ ಬುಡದಲ್ಲಿದ್ದ ಪುಂಜಾರಿಮಟ್ಟಂ ಎಂಬ ಹಳ್ಳಿ ಸರ್ವನಾಶವಾಗಿದೆ. ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಇಡೀ ಪುಂಜಾರಿಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ ಸರ್ವನಾಶ ಆಗಿದೆ. ಅಟ್ಟಮಲ ಗ್ರಾಮದಲ್ಲಿ ಕಂಡು ಕೇಳರಿಯದಂತಹ ಕಣ್ಣೀರ ಕಹಾನಿಗಳೇ ಇದೆ. ಗುಡ್ಡ ಕುಸಿತ ನಡೆದ ಸ್ಥಳಗಳು ನೋವಿನ ಕಥೆಗಳ ಆಗರವಾಗಿದೆ. ಜರಿ ಹರಿತಾ ಇದೆ. ವರ್ಷದ 365 ದಿನವೂ ಕೂಡ ಇದೇ ರೀತಿಯಾಗಿ ಜರಿ ಹರಿತಾ ಇರುತ್ತೆ. ಆದ್ರೆ ಕುಸಿತ ಆದಾಗ ಮೇಲ್ಭಾಗದಲ್ಲಿದ್ದಂತಹ ಕಲ್ಲುಗಳು, ಮಣ್ಣು ಎಲ್ಲವೂ ಕೂಡ ಇದೇ ದಾರಿಯಲ್ಲಿ, ಇದೇ ಪಥದಲ್ಲಿ ಹರಿದುಕೊಂಡು ಹೋಗಿ ಇದೇ ಒಂದು ನದಿಯ ಪಥದಲ್ಲಿ ಇದ್ದಂತಹ ಗ್ರಾಮಗಳೇನಿತ್ತು ಆ ಗ್ರಾಮಗಳೆಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದೆ. ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದಿರೋ ದೇವರ ನಾಡಿನಲ್ಲಿ ನಡೆದಂತಹ ದುರಂತಕ್ಕೆ ಅವೈಜ್ಞಾನಿಕ ಕಾಮಗಾರಿಗೆ ಕಾರಣನ ಅನ್ನೋ ಚರ್ಚೆ ಶುರುವಾಗಿದೆ. ಈ ಒಂದು ಜಾಗಕ್ಕೆ ಆಗಮಿಸಿ ರಿಪಬ್ಲಿಕ್ ಕನ್ನಡ ನೈಜ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಭೂ ಕುಸಿತದಿಂದ ಒಂದ್ ಕಡೆ ಅನಾಹುತಗಳು ಸೃಷ್ಟಿಯಾಗಿದ್ರೆ ಮತ್ತೊಂದು ಕಡೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. PSI ಪರಶುರಾಮ್ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿರೋದ್ರಿಂದ ಅವರು ಸಾವನ್ನಪ್ಪಿದ್ದಾರೆ.
ಕಡು ಬಡತನದಲ್ಲೇ ಕೂಡ ಅವರು ಸೋಪಾನ ಮಾಡಿಕೊಂಡು ಬೆಳೆದಿದ್ದು ಮಾತ್ರ ಅದ್ಭುತವಾಗಿದೆ. ಪರಶುರಾಮ್ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಾವಿಗೀಡಾದ ಪಿಎಸ್ಐ ಪರಶುರಾಮ್ ಪ್ರತಿಭಾವಂತ. ಕಡುಬಡತನದಲ್ಲಿ ಬೆಳೆದು 8 ಸರ್ಕಾರಿ ಕೆಲಸಕ್ಕೆ ಆಯ್ಕೆ. ಕೂಲಿ ಕಾರ್ಮಿಕ ಟು ಪರಶುರಾಮ್ ಪಿಎಸ್ಐ ಜರ್ನಿ. ಯಾದಗಿರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂಬುದು ಒಂದು ವಾದ. ಇನ್ನೊಂದು ವಾದ ವರ್ಗಾವಣೆಯಲ್ಲಿನ ಭ್ರಷ್ಟಾಚಾರಕ್ಕೆ ಸಾವಿಗೀಡಾಗಿದ್ದಾರೆ ಎನ್ನೋದು. ಅದೇನೇ ಇರಲಿ, ಕಡುಬಡತನದಲ್ಲಿ ಹುಟ್ಟಿದ್ದ ಪರಶುರಾಮ್ ಪಿಎಸ್ಐ ಆಗಿದ್ದೇ ಒಂದು ರೋಚಕ ಕಥೆ. ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಸರ್ಕಾರಿ ನೌಕರಿ ಪಡೆಯುವುದು ಎಷ್ಟು ಸರಳ ಎನ್ನುವುದನ್ನ ಸಾಧಿಸಿ ತೋರಿಸಿದ್ರು. ಪರಶುರಾಮ್ ಒಬ್ಬ ಪ್ರತಿಭಾವಂತ ವ್ಯಕ್ತಿ. ಕಡು ಬಡತನದಲ್ಲೇ ಜೀವನ ಕಟ್ಟಿಕೊಂಡ ಯುವಕ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದ ನಿವಾಸಿಯಾಗಿದ್ದ ಮೃತ ಪಿಎಸ್ಐ ಪರಶುರಾಮ್ ಒಂದಲ್ಲ ಎರಡಲ್ಲ 8 ಸರ್ಕಾರಿ ನೌಕರಿಗೆ ಆಯ್ಕೆಯಾಗುವ ಮೂಲಕ ಅನೇಕರಿಗೆ ಮಾದರಿಯಾಗಿದ್ರು. ಆದ್ರೆ ಪಿಎಸ್ಐ ಆಗಬೇಕು ಎಂದು ಕನಸು ಕಂಡಿದ್ದ ಅವರು ಕೊನೆಗೂ 2017ರಲ್ಲಿ ಪಿಎಸ್ಐ ಆಗಿ ಆಯ್ಕೆಯಾಗಿದ್ರು. ಬೆಂಗಳೂರಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ. ಮೃತ ಪರಶುರಾಮ್ ಹೆತ್ತವರು ಗ್ರಾಮದಲ್ಲಿ ಕೃಷಿ ಮತ್ತು ಕೂಲಿ ಕೆಲಸ ಮಾಡ್ತಿದ್ರು. ಕಡುಬಡತನದಲ್ಲಿ ಬೆಳೆದಿದ್ದ ಪರಶುರಾಮ್ ಇಷ್ಟವಿಲ್ಲದಿದ್ರೂ ಕೂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣದಲ್ಲಿರೋ ಪಿಯು ಕಾಲೇಜಿನಲ್ಲಿ ಸೈನ್ಸ್ಗೆ ಸೇರಿ 4 ವಿಷಯಗಳಲ್ಲಿ ಫೇಲ್ ಆಗಿದ್ರಂತೆ. ಪಿಯುಸಿ ಫೇಲ್ ಆದ ನಂತರ ಮಾನಸಿಕವಾಗಿ ನೊಂದಿದ್ದ ಪರಶುರಾಮ್ ಬೆಂಗಳೂರಿಗೆ ಬಂದು 2 ತಿಂಗಳ ಕಾಲ ಬೆಂಗಳೂರಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿದ್ರು. ಗಾಲ್ಫ್ ಮೈದಾನದಲ್ಲಿ ನೀರು ಬಿಡೋದು, ಬಾಲ್ ತರುವ ಕೆಲಸದಲ್ಲಿದ್ರಂತೆ. ವಿಜ್ಞಾನ ವಿಭಾಗದಿಂದ ಕಲಾ ವಿಭಾಗದಲ್ಲಿ ತೇರ್ಗಡೆ. ಆದ್ರೆ ತಾನು ಉನ್ನತ ಹುದ್ದೆ ಪಡೆಯಬೇಕೆಂದು ತಿಳಿದು ಮರಳಿ ಗ್ರಾಮಕ್ಕೆ ಬಂದಿದ್ದ ಪರಶುರಾಮ್ ವಿಜ್ಞಾನ ವಿಭಾಗದಿಂದ ಕಲಾ ವಿಭಾಗಕ್ಕೆ ಸೇರಿದ್ರಂತೆ. ಕಲಾ ವಿಭಾಗದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದ ಪರಶುರಾಮ್ ನಂತರ ಧಾರವಾಡ ಕೆಸಿಡಿ ಕಾಲೇಜಿನಲ್ಲಿ ಡಿಗ್ರಿ ಓದಿ ಪದವಿ ಓದುತ್ತಿದ್ದಾಗಲೇ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡಿಕೊಂಡಿದ್ರಂತೆ. ಡಿಗ್ರಿ ಮುಗಿಯುತ್ತಲೇ ಜೈಲು ವಾರ್ಡನ್ ಆಗಿ ಸರ್ಕಾರಿ ನೌಕರಿ ಪಡೆದ್ರಂತೆ. 5 ವರ್ಷಗಳ ಕಾಲ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾರ್ಡನ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ನಂತರ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ 1 ವರ್ಷ ಎಫ್ಡಿಎ ಆಗಿ ಕೆಲಸ ಮಾಡಿದ್ರಂತೆ. ಹೀಗೆ 8 ಸರ್ಕಾರಿ ಉದ್ಯೋಗದಲ್ಲಿ ತೃಪ್ತನಾಗದ ಪರಶುರಾಮ್ ಕೊನೆಗೆ ತಾನು ಅಂದುಕೊಂಡಿದ್ದ ಪಿಎಸ್ಐ ಹುದ್ದೆಯನ್ನು 2017ರಲ್ಲಿ ಅಲಂಕರಿಸಿದ್ರಂತೆ. ಇಂತಹ ಪ್ರತಿಭಾವಂತ ವ್ಯಕ್ತಿಯನ್ನ ಕಳೆದುಕೊಂಡು ಸಮಾಜ ಬಡವಾಗಿದೆ ಎಂದ್ರೆ ತಪ್ಪಾಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.